ಪತ್ರಕರ್ತ ಮಿತ್ರರೇ, ಇಂದು ಒಂದೆರಡು ವಿಷಯಗಳನ್ನು ತಮ್ಮ ಎದುರುಗಡೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಳೆದ ಏಪ್ರಿಲ್ 30ರಂದು 281 ಆ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಮಿಕರನ್ನು ಕೆಲಸದಿಂದ ಏಕಾಏಕಿ ವಜಾ ಮಾಡಿದ್ದಾರೆ. ಮರುದಿನವೇ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆಯಿಂದಲೇ ಒಂದು ದೊಡ್ಡ ಮರ್ಮಾಘಾತವನ್ನು ಆ ವಿಶ್ವವಿದ್ಯಾಲಯದ ಕುಲಸಚಿವರು ನೀಡಿದ್ದಾರೆ. ಅದನ್ನು ಖಂಡಿಸಿ ಸುಮಾರು 281 ಜನ ಕಾರ್ಮಿಕರು 10 ದಿನಗಳಿಂದ ಧರಣಿ ಸತ್ಯಾಗ್ರಹವನ್ನು ಆ ಯೂನಿವರ್ಸಿಟಿಯಲ್ಲಿ ಆವರಣದಲ್ಲಿ ನಡ್ಸ್ಕೊಂಡು ಹೊರಟಿದ್ದಾರೆ. ಆ ಕಾರ್ಮಿಕರ ಕುಂದುಕೊರತೆಗಳನ್ನು, ನೋವುಗಳನ್ನು ಕೇಳಿದರೆ ಎಂಥವರಿಗೂ ಕೂಡ ಮನ ಕಲಕುತ್ತೆ. ಅನೇಕ ಮಹಿಳೆಯರಿದ್ದಾರೆ, ಅತಿ ಹೆಚ್ಚು ದಲಿತ ಸಮಾಜಕ್ಕೆ ಸೇರಿದಂಥವರು ಅಲ್ಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಾವು 300 ರೂಪಾಯಿಯಿಂದ ಒಂದು ತಿಂಗಳಿಗೆ 300 ರೂಪಾಯಿಯಿಂದ ಇಲ್ಲಿಯವರೆಗೆ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ದಿಢೀರನೆ ನಮ್ಮನ್ನು ಕೆಲಸದಿಂದ ಕಿತ್ತಾಕಿದರೆ ನಾವು ಎಲ್ಲಿ ಹೋಗಬೇಕು? ಮಹಿಳೆಯರು ಹೇಳ್ತಾರೆ, ನಮ್ಮ ಸೇವಾ ಅವಧಿಯಲ್ಲಿ ಎಷ್ಟು ಜನ ಇಲ್ಲಿ ಕುಲ ಸಚಿವರಾಗಲಿ ವೈಸ್ ಚಾನ್ಸಲರ್ ಆಗಲಿ ಬಂದಿದ್ದಾರೆ, ಅವರು ಮನೆಗೆ ಹೋಗಿ ಬೆಳಿಗ್ಗೆ ನಾವು ಅವರಿಗೆ ಅಡುಗೆ ಮಾಡಿ, ಮನೆ ಕಸ ಗುಡಿಸಿ, ಮನೆ ಸಾರಿಸಿ, ಮತ್ತೆ ನಾವು ಯೂನಿವರ್ಸಿಟಿಗೆ ಬಂದು ಕೆಲಸ ಮಾಡಬೇಕು. ಆ ರೀತಿ ನಮ್ಮನ್ನು ದುಡಿಸ್ಕೊಂಡಿದ್ದಾರೆ. ಏಕಾಏಕಿ ಈಗ ನಮ್ಮನ್ನು ಹೊರದಬ್ತಾ ಇದ್ದಾರೆ. ಇದು ಅತ್ಯಂತ ಅನ್ಯಾಯ ನಮ್ಗೆ ಆಗಿದೆ. ಈ ಒಂದು ನೋವನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ದೂರವಾಣಿ ಮುಖಾಂತರ ತೋಡ್ಕೊಂಡ್ರೆ, ನಮ್ಮನ್ನು ಯಾಕೆ ಪದೇ ಪದೇ ಫೋನ್ ಮಾಡ್ತೀರಿ, ನಮಗೆಲ್ಲ ಗಮನಕ್ಕೆ ಬಂದಿದೆ. ಇಲ್ಲ ಸರ್, ನೀವು ಈ ಉಸ್ತುವಾರಿ ಸಚಿವರಿದ್ದೀರಿ, ನಿಮ್ಮನ್ನು ಸಂಪರ್ಕ ಮಾಡಬೇಕಾಗಿದೆ, ನೀವು ನ್ಯಾಯ ಕೊಡಿಸಿ ಅಂದರೆ ಇಮ್ಮಿಡಿಯೇಟಾಗಿ ಫೋನ್ ಕಟ್ ಮಾಡ್ತಾರಂತೆ. ಹೀಗಿದ್ದರೆ ಈ ದಲಿತ ವರ್ಗ ಕಾರ್ಮಿಕರಿಗೆ ನ್ಯಾಯ ಕೊಡಿಸೋರು ಯಾರು ಅನ್ನುವಂತಹ ಪ್ರಶ್ನೆ ಇವತ್ತು ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ದುರಂತ ಅಂದರೆ ಇವರು ಯೂನಿವರ್ಸಿಟಿಯ ಟಾಯ್ಲೆಟ್ ಬಳಸ್ತಾ ಇದ್ದಾರೆ ಅಂತ ಹೇಳಿ ಆ ಟಾಯ್ಲೆಟ್ಗೂ ಕೂಡ, ಲೇಡೀಸ್ ಟಾಯ್ಲೆಟ್ಗೂ ಕೂಡ ಬೀಗ ಹಾಕುವಂಥ ಕೆಲಸ ಅಲ್ಲಿಯ ಯೂನಿವರ್ಸಿಟಿಯವರು ಮಾಡಿದ್ದಾರೆ. ಅವರು ಮನುಷ್ಯರಲ್ವಾ? ಮೃಗೀಯ ರೀತಿಯಲ್ಲಿ ಆ ಯೂನಿವರ್ಸಿಟಿ ಆಡಳಿತ ಮಂಡಳಿಯವರು ಅಲ್ಲಿಯ ಕಾರ್ಮಿಕರನ್ನು ನಡೆಸ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ನಾವು ಅವರಿಗೆ ಹೋಗಿ ಬೆಂಬಲವನ್ನು ಕೊಟ್ಟಿದ್ದೀವಿ. ಇಮಿಡಿಯೇಟಾಗಿ ಮರುಪರಿಶೀಲನೆ ಮಾಡಿ ಅವರನ್ನು ನೇಮಕಗೊಳಿಸಬೇಕು ಅಂತ ನಾವು ನಮ್ಮ ಪಕ್ಷದಿಂದ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಎರಡನೇ ವಿಷಯ ಅಂದರೆ, ಈ ಗುಲ್ಬರ್ಗ ಯೂನಿವರ್ಸಿಟಿ ಏನಿದೆಯಲ್ಲ, ವಿಶ್ವವಿದ್ಯಾಲಯ, ಇದು ಅಕ್ರಮಗಳ ಗೂಡಾಗಿದೆ. ಭ್ರಷ್ಟಾಚಾರಗಳ ಬಹಳ ದೊಡ್ಡ ತಾಣ ಆಗಿದೆ. ಸುಮಾರು 11 ಕೋಟಿ ರೂಪಾಯಿ ಅಕ್ರಮ ಆದರೂ ಕೂಡ ಇಲ್ಲಿಯವರೆಗೆ ತನಿಖೆ ಅನ್ನುವಂಥದ್ದು ಮರೀಚಿಕೆ ಆಗಿದೆ. ಯಾರೂ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಕೇಸ್ ಆಗ್ತಾ ಇಲ್ಲ, ಎನ್ಕ್ವೈರಿ ಆಗ್ತಾ ಇಲ್ಲ. ಎಲ್ಲವೂ ಲೂಟಿ ಮಾಡಿಕೊಂಡು ಅಲ್ಲಿ ಯೂನಿವರ್ಸಿಟಿ ನಡೆಸ್ತಾ ಇದ್ದಾರೆ. ಆ ಕುಲಸಚಿವರು ಹೇಳ್ತಾರಂತೆ, 3-4 ವರ್ಷದಲ್ಲಿ ಇದು ಮುಚ್ಚಿ ಹೋಗುತ್ತೆ ಯೂನಿವರ್ಸಿಟಿ, ನೀವೇನು ಬಡದಾಡಿದರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಉಡಾಫೆ ಮಾತುಗಳನ್ನು ಬೆದರಿಸುವ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ಳುವಂಥದ್ದು ಇದು ಬಹಳ ದೊಡ್ಡ ಶೋಚನೀಯಾಗಿದೆ. ನಾನು ಅಲ್ಲಿಯ ಕುಲಸಚಿವರಿಗೆ ಮತ್ತು VC ಅಂತಾರೆ, ವೈಸ್ ಚಾನ್ಸಲರ್ ಅವರಿಗೆ ನಾನು ಆಗ್ರಹ ಪಡಿಸ್ತೇನೆ ಮತ್ತು ಸವಾಲು ಹಾಕ್ತೇನೆ. 2025 ನವೆಂಬರ್ನಲ್ಲಿ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉನ್ನತ ಶಿಕ್ಷಣ ಇಲಾಖೆಗೆ ಪತ್ರ ಬರೀತಾರೆ. ಯಾಕೆ ಅಂತ ಕೇಳಿದರೆ, ಅವರ ಆಪ್ತನಾಗಿರುವಂತಹ ನಿಂಗಣ್ಣ ಜಿ ಕಣ್ಣೂರ್ ಇವರು ದೈಹಿಕ ವಿಭಾಗದ ಶಿಕ್ಷಕರಲ್ಲಿ. ಇವ್ರದ್ದು ಏನಿದ್ರು ಕೆಲಸ ಕ್ರಿಕೆಟ್, ಹಾಕಿ, ಫುಟ್ಬಾಲ್, ವಾಲಿಬಾಲ್ ಇದಕ್ಕೆ ಡೈರೆಕ್ಷನ್ ಕೊಡುವಂಥವ್ರು. ಇಂಥವರನ್ನು ಸಂಪೂರ್ಣ ಅವಧಿಯಲ್ಲಿ ಮೌಲ್ಯಮಾಪನ ಕುಲಸಚಿವರನ್ನಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಈ ಒಂದು ಲೆಟರನ್ನು ಮಾನ್ಯ ಸಚಿವರು ಉನ್ನತ ಶಿಕ್ಷಣ ಇಲಾಖೆಗೆ ಬರೀತಾರೆ. ನಂಬರ್ 2, ಇವರ ಶಿಫಾರಸನ್ನು ಆಧರಿಸಿ ಸರ್ಕಾರದ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆಯವರು ಇಲ್ಲಿಯ ಕುಲಸಚಿವರಿಗೆ ಪತ್ರ ಬರೀತಾರೆ.
ಇವರು ದೈಹಿಕ ವಿಭಾಗದ ಶಿಕ್ಷಕರಿದ್ದಾರೆ. ಇವರನ್ನ ಮೌಲ್ಯಮಾಪನ ಕುಲಸಚಿವರನ್ನಾಗಿ ಮಾಡಲಿಕ್ಕೆ ಬರುತ್ತಾ ಅಂತ ಹೇಳಿ, ಮತ್ತು ಇವ್ರ ಮೇಲೆ ಏನಾದರೂ FIR ಆಗಿದೆ ಅಂತ ಮಾಹಿತಿ ಕೇಳ್ತಾರೆ. ನಂಬರ್ 3 ಪೇಜ್ನಲ್ಲಿ ಇಲ್ಲಿಯ ಗುಲ್ಬರ್ಗ ಕುಲಸಚಿವರು ಪತ್ರ ಬರೀತಾರೆ. ಅದೇ ಫೆಬ್ರವರಿ 2ನೇ ತಾರೀಕು 2026ರಂದು ದೈಹಿಕ ಶಿಕ್ಷಣ ವಿಭಾಗದ ಇವರನ್ನ, ನಿಂಗಪ್ಪಾಜಿ ಕಣ್ಣೂರವರನ್ನ ಮೌಲ್ಯಮಾಪನದ ಕುಲಸಚಿವರನ್ನಾಗಿ ಮಾಡಲು ಅವಕಾಶ ಇರುವುದಿಲ್ಲ, ಇದು ವಿಶ್ವವಿದ್ಯಾಲಯದ ನಿಯಮ ಅಂತ ಹೇಳಿ ಪತ್ರ ಬರೀತಾರೆ. ಮತ್ತೆ ಇವ್ರ ಮೇಲೆ ನಂಬರ್ 4 ಪೇಜ್ ಕರ್ನಾಟಕ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ಇದೆ ಅಂತನೂ ಕೂಡ ಬರೀತಾರೆ. ಇಷ್ಟೆಲ್ಲ ಇದ್ದಾಗಿಯೂ ಕೂಡ ದೈಹಿಕ ಶಿಕ್ಷಕರನ್ನ ಇವರು ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಅಂದ್ರೆ ಏನದು ಮೌಲ್ಯಮಾಪನ? ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಸ್ಥಾನ ಅದು. ಅಂತ ಸ್ಥಾನಕ್ಕೆ ಇವರು ಇಂಥವರನ್ನ ಕೂಡಿಸಿದ್ದಾರೆ ಅಂದ್ರೆ ಇದು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯ ದೌರ್ಭಾಗ್ಯ. ಎಷ್ಟೋ ದೊಡ್ಡರು ಕೂಡ ಅಲ್ಲಿ ಪಾಸ್ ಆಗಿದ್ದಾರೆ ಅನ್ನುವಂತಹ ಗುಮಾನಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಹೇಗಾಗಿದೆ ಅಂದರೆ, ಆನೆ ನಡೆದದ್ದೇ ದಾರಿ, ಯಾರೂ ಪ್ರಶ್ನೆ ಮಾಡುವ ಹಾಗಿಲ್ಲ. ಇಲ್ಲೀಗಲ್ ಆಗಿರುವಂತಹ ವ್ಯಕ್ತಿಗಳಿಗೆ ಲೀಗಲ್ ಆಗಿ ಅವರನ್ನು ನೇಮಿಸುವಂತಹ ಕೆಲಸ ಇಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅಲ್ರಿ, ನಿಮಗೆ ತಿಳಿಯೋದಿಲ್ಲ, ಸಂವಿಧಾನ ಹೇಳ್ತೀರಿ, ಅಂಬೇಡ್ಕರ್, ಬುದ್ಧ, ಬಸವಣ್ಣರ ತತ್ವ ಹೇಳ್ತೀರಿ. 3 ತತ್ವಕ್ಕೆ ವಿರೋಧವಾಗಿ ಇವತ್ತು ಇವರನ್ನ ನೀವು ಮೌಲ್ಯಮಾಪನದ ಕುಲಸಚಿವರನ್ನಾಗಿ ಮಾಡಿದ್ದು ಅತ್ಯಂತ ಖಂಡನೀಯ. ನಮ್ಮ ಮಂತ್ರಿಗಳ ಲೆಟರು ಅಕ್ರಮಕ್ಕೆ ಹೋಗ್ತಾ ಇದ್ದಾವೆ ಹೊರತು ಸಕ್ರಮಕ್ಕೆ ಯಾವುದು, ಒಳ್ಳೆಯದಕ್ಕೆ ಯಾವುದೋ ಲೆಟರ್ ಇವ್ರು ಕೊಡ್ತಾ ಇಲ್ಲ. ಮುಜರಾಯಿ ವ್ಯಾಪ್ತಿಯಲ್ಲಿರುವಂತಹ ದಂಡಗೊಂಡ ಬಸವಣ್ಣನ ದೇವಸ್ಥಾನವನ್ನ ಟ್ರಸ್ಟಿಗೆ ಬಿಟ್ಕೊಡಿ ಅಂತ ಇವರು ಲೆಟರ್ ಬರೆದ್ರು. ಇದು ನಿಯಮ ಬಾಹಿರ ಅಲ್ವಾ? ಬೇರೆಯೊಬ್ಬರಿಗೆಲ್ಲ ಉಪದೇಶ ಮಾಡ್ತೀರಿ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಹೇಳ್ತೀರಿ ನೀವು. ನಾನು ಅಲ್ಲಿಯ ಕುಲಸಚಿವರಿಗೆ ಸವಾಲು ಹಾಕ್ತೇನೆ, ನಿಮಗೇನಾದರೂ ತೆಗೆಯೋದಾದರೆ ಆ 281 ಬಡ ಅಪಾಯಿ ಕಾರ್ಮಿಕರನ್ನಲ್ಲ, ನಿಮಗೆ ತಾಕತ್ತಿದ್ರೆ ನಿಯಮ ಬಾಹಿರವಾಗಿ ನೇಮಕಗೊಳಿಸಿರುವಂತಹ ಡಾಕ್ಟರ್ ನಿಂಗಪ್ಪ ಜಿ ಕಣ್ಣೂರವರನ್ನ ಕೆಲಸದಿಂದ ಕಿತ್ತಾಕಿ. ಆವಾಗ ನಿಮ್ಮ ದಕ್ಷತೆ, ನಿಮ್ಮ ಪ್ರಾಮಾಣಿಕತೆಯನ್ನು ನಾವು ಮೆಚ್ಚುತ್ತೇವೆ. ಅದೆಲ್ಲ ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ನೀವು ಪ್ರಯೋಗಿಸಿದ್ದು ಅತ್ಯಂತ ಶೋಚನೀಯ ಸ್ಥಿತಿ ತಲುಪಿದೆ. ನಮ್ಮ ಕಲಬುರಗಿಯಲ್ಲಿ ಅತ್ಯಂತ ದುರಾಡಳಿತ ನಡೀತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. गधा को घोड़ा, घोड़ा को गधा बनने वाले महामांत्रिक हमारा मंत्री है. ಇದರಿಂದ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಆ 281 ಜನ ಅಮಾಯಕ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡವರನ್ನು ಪುನಃ ನೇಮಕ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಶಿವಸೇನಾ ಪಕ್ಷದ ಆಗ್ರಹ. ಎರಡನೇ ವಿಷಯ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಜಿಲ್ಲೆಯಲ್ಲಿ ಅಕ್ರಮವಾದಂತಹ ಗಣಿಗಾರಿಕೆ ನಡೀತಾ ಇದೆ ಅಂತ. ಅದರಲ್ಲಿ ಚಿತ್ತಾಪುರ್ ಮತ್ತು ಜೇವರ್ಗಿ, ಕಲಬುರಗಿಯ ಇತರೆ ಭಾಗದಲ್ಲಿ ಅತಿ ಹೆಚ್ಚು ಗಣಿಗಾರಿಕೆ ಕಾನೂನು ಬಾಹಿರವಾಗಿ ನಡೀತಾ ಇದೆ. ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಇತರರಿಗೆಲ್ಲ ನಾವು ದೂರನ್ನು ಕೊಟ್ಟರು, ಯಾವುದೂ ಕ್ರಮ ಜರುಗಿಸಿಲ್ಲ. ನಿನ್ನೆ ವಾಡಿ ಹತ್ರ ಕೊಂಚೂರು ಹತ್ರ ದಿಗ್ಗಿ ತಾಂಡ ಸರ್ವೆ ನಂಬರ್ 98 99 ಇದೆ, ಅಲ್ಲಿ 5 ಎಕರೆ ಮೈನಿಂಗ್ ಮಾಡಿದ್ದಾರೆ. ಅದರ ಓನರ್ ಖನಿಜಾ ಫಾತಿಮಾ, ಅಲ್ಲಿಯವರು, MLA ಅಲ್ಲ, ಅಲ್ಲಿಯವರು. 5 ಎಕರೆ ಮೈನಿಂಗ್ ಸುಮಾರು 25ರಿಂದ 30 ಅಡಿ ಆಳ ತೆಗೆದಿದ್ದಾರೆ. ಅದರಲ್ಲಿ ನೀರು ತುಂಬಿಕೊಂಡಿದೆ. ಅಲ್ಲಿ ಒಬ್ಬ ಬಡ ಹುಡುಗ ಹೋಗಿ ಕಾಲು ಜಾರಿ ಬಿದ್ದು ಪ್ರಾಣ ತಿಳ್ಕೊಂಡಿದ್ದಾನೆ. ಶವ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಹೋಗಿದ್ದೆ. ಅದು ಇಲ್ಲೀಗಲ್ ಮೈನಿಂಗ್ ಆದಂತೆ ನಾವು ಹೇಳ್ತೀವಿ, ಅಲ್ಲಿ ತಹಸೀಲ್ದಾರ್ ಹೇಳ್ತಾರೆ ಇಲ್ಲ ಲೀಗಲ್ ಆಗಿದೆ. ದಾಖಲೆ ಕೊಡಿ ಅಂದ್ರೆ ಕಂಪ್ಯೂಟರ್ನಲ್ಲಿ ಒಂದು ಲೈನ್ ಪ್ರಿಂಟ್ ಮಾಡ್ಕೊಂಡು ಬಂದಿದ್ದಾರೆ, ಮೊಬೈಲ್ನಲ್ಲಿ ತೋರಿಸ್ತಾರೆ. 99 ಖನಿಜಾ ಫಾತಿಮಾ ಮುರುಮ್.
ನಾನು ಅಲ್ಲಿ ತಹಸೀಲ್ದಾರ್ ಕೇಳಿದೆ, ಎಲ್ಲ ನಾಗರಿಕ ಹೋರಾಟಗಾರರ ಕಿವಿಯಲ್ಲಿ ಹೂ ಇಡುವಂಥ ಕೆಲಸ ಅಲ್ಲಿಯ ತಹಸೀಲ್ದಾರ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಿದೆ, ಗಣಿಗಾರಿಕೆ ಅಧಿಕಾರಿಗಳ ಪರವಾನಿಗೆ ತಹಸೀಲ್ದಾರ್ ಮತ್ತು ಸ್ಥಳೀಯವಾಗಿರುವಂತಹ ರಾಜಧನವನ್ನು ಕಟ್ಟಿರುವಂಥದ್ದು ಏನಾದರೂ ದಾಖಲೆ ಕೊಡಿ, ಕೃಷಿ ಇಲಾಖೆದು ಪರ್ಮಿಷನ್ ಕೊಡಿ ಅಂತ ಕೇಳಿದರೆ ಅವು ಆಫೀಸಲ್ಲಿದ್ದಾವೆ, ಆಫೀಸಿಗೆ ಬರ್ರಿ ಅಂತ ಹೇಳ್ತಾರೆ. ಇಂತಹ ಗಂಭೀರ ಪ್ರಕರಣದಲ್ಲಿಯೂ ಕೂಡ ಉಡಾಫೆ ಮಾತುಗಳನ್ನು ಅಲ್ಲಿಯ ತಹಸೀಲ್ದಾರ್ ಆಡ್ತಾ ಇದ್ದಾರೆ. ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಅಂತೂ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಸರ್ಕಾರ ಮತ್ತು ಇಲ್ಲಿಯ ಸಚಿವರು ಇವರ ಶಿಫಾರಸ್ಸಿನ ಮೇರೆಗೆ ತಮ್ಗೆ ಯಾರು ಆಪ್ತರಿದ್ದಾರೆ, ನಾನು ಹೇಳಿದ್ನಲ್ಲ, ಗೋಡೆಕೋ ಗದಾ ಬನ್ನೆ ವಾಲೆ ಮಹಾ ಮಾಂತ್ರಿಕ ಏ ಮಂತ್ರಿ ಹೇ, ಇವರು ತಮಗೆ ಬೇಕಾದವರನ್ನು ಬೇಕಾದ ಸ್ಥಳದಲ್ಲಿ ಕೂಡಿಸುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಆ ಮೂಲಕ ಅವರನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ಲಾಭ ತೆಗೆದುಕೊಳ್ಳೋದು. ಹೇಗೆ ಅಂತ ಕೇಳಿದರೆ, ಈ ಎರಡನ್ನೂ ನನಗನ್ಸಿದ ಮಟ್ಟಿಗೆ 281 ಮಂದಿ ತೆಗೆದುಬಿಟ್ಟು ಹೊಸ ಜನರನ್ನು ನೇಮಕ ಮಾಡ್ಕೊಳ್ಳೋದು. ಆ ಹೊಸ ಜನರಿಂದ ಒಬ್ಬ ವ್ಯಕ್ತಿಗೆ 2 ಲಕ್ಷ, 1 ಲಕ್ಷ, 3 ಲಕ್ಷ ಲಂಚ ಪಡ್ಕೊಂಡು ಅಕ್ರಮವಾಗಿ ಹಣ ಸಂಪಾದನೆ ಮಾಡುವಂತಹ ಒಂದು ಷಡ್ಯಂತ್ರ ಇದರ ಹಿಂದೆ ಇದೆ ಅನ್ನುವಂತಹ ಗುಮಾನಿ ನಮಗೆ ಕಾಡ್ತಾ ಇದೆ. ಹೌದೌದು, ಬೇಕಾದವರಿಗೆ ಮಾತ್ರ ಅವರು ತಮ್ಮ ಆಯಾ ಕಟ್ಟಿನ ಸ್ಥಳಗಳಲ್ಲಿ ನೇಮಕ ಮಾಡ್ತಾ ಇದ್ದಾರೆ.